ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಕೃಷ್ಣಪ್ರಸಾದ್ ಮಾತಾಡ್ತೀನಿ. ಕೃಷ್ಣಪ್ರಸಾದ್, ಈ ಸಮೀಕ್ಷೆಯಲ್ಲಿ UPA ಸರ್ಕಾರ ಅತ್ಯಂತ ಭ್ರಷ್ಟ, 3 ಜನರನ್ನು ಮಾತಾಡಿಸಿದ್ರೆ ಇಬ್ಬರು ಹೇಳ್ತಾರೆ ಇಲ್ಲ ಸ್ವಾಮಿ ಇದು ಭಾಳ ಭ್ರಷ್ಟ ಸರ್ಕಾರ ಇದೆ ಅನ್ನೋಂಥದ್ದು. ಬಹುತೇಕ ಇದೊಂದೇ UPA ಸರ್ಕಾರಕ್ಕೆ ತೊಂದರೆ ಆಗಬಹುದಾ ಅಂತ ಭಾಳ ಕ್ವಿಕ್ ಆಗಿ. ಅಲ್ಲ, ಇದ್ರ ಬಗ್ಗೆ ನಾವೇನು ಡಿಬೇಟ್ ಮಾಡಬೇಕಾಗಿಲ್ಲ. ಈ ಸರ್ಕಾರದ ರೆಪ್ಯುಟೇಷನ್ ಆ ಥರ ಇದೆ. ಬಟ್ ನಾವೊಂದು ಚಿಕ್ಕ ಪಾಯಿಂಟ್ ಹೇಳ್ತೀನಿ. ಈ ಕೋಲ್ ಸ್ಕ್ಯಾಮ್ ಆಗಲಿ, ಈ ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಆಗಲಿ, ಈ ಹೆಲಿಕಾಪ್ಟರ್ ಸ್ಕ್ಯಾಮ್ ಆಗಲಿ, ಅಥವಾ ಯಾವುದೇ ಸ್ಕ್ಯಾಮ್, ಯಾವುದೇ ಭ್ರಷ್ಟ ಆ್ಯಕ್ಟ್ ಆಗಲಿ, ಇದೆಲ್ಲ ಕರ್ನಾಟಕದ ಎಲೆಕ್ಷನ್ ಮುಂಚೆ ಆಗಿತ್ತು. ಅದಾದ್ರೂ ಕಾಂಗ್ರೆಸ್ನ ಮತ್ತೆ ವಾಪಸ್ಸು ಕರ್ನಾಟಕಕ್ಕೆ ತರಬೇಕಾದ್ರೆ ಕಾರಣ ಏನು? ಅಲ್ಲ, ಸೆಂಟ್ರಲ್ ಅದನ್ನ ನಾವು ಯಾರು ಉತ್ತರನೇ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಕೈ ತೋರಿಸ್ತಾ ಇದೀವಿ, ಅದ್ರ ಬಗ್ಗೆ ಕೈ ತೋರಿಸ್ತಾ ಇದೀವಿ. ಬಟ್ ಬೇಸಿಕ್ ಪಾಯಿಂಟ್ ಅಂದರೆ ದೇರ್ಫೋರ್ ನಾವು nobody can cast a finger against any other party. Everybody is naked in this hammam antaralla. Ye sab is hange namame nange antaralla. It's true because no party can claim to be above anybody else. But ನಾವು ಎಲೆಕ್ಷನ್ ಅನಾಲಿಸಿಸ್ ಮಾಡುವಾಗ, ಒಪಿನಿಯನ್ ಪೋಲ್ ಮಾಡುವಾಗ ಬಹಳ ಸೂಕ್ಷ್ಮವಾಗಿ ನಾವು ಕರಪ್ಷನ್ ಬಗ್ಗೆ ಮಾತಾಡ್ತಾನೆ ಬರ್ತೀವಿ. ಬಟ್ ಯೂಶಲಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ corruption is the 4th or 5th most important factor when a voter casts his vote. ಅಂದರೆ ವೋಟರು ಅವನು ಬೂತ್ಗೆ ಹೋದಾಗ he is thinking most about price rise, law and order, security. 4ನೇದು ಅಥವಾ 5ನೇ ಇಶ್ಯೂ ಕರಪ್ಷನ್ ಆಗುತ್ತೆ. ಸೊ ನಾವು ಎಷ್ಟೇ ಮಾತಾಡ್ಬೋದು ಈ ಸರ್ಕಾರದ ಕರಪ್ಷನ್ ಬಗ್ಗೆ, ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಕರಪ್ಷನ್ ನಡೀತಾನೆ ಇದೆ. ಅದೆಲ್ಲವೂ ಒಂದು ಸ್ಮಾಲ್ ಫ್ಯಾಕ್ಟರ್ ಅಷ್ಟೇ. ಬಟ್ ಯೂಶಲಿ ನಮ್ಮ ಎಲೆಕ್ಷನ್ಸಲ್ಲಿ ಏನಾಗಿದೆ ಅಂದರೆ ಹಿಸ್ಟಾರಿಕಲಿ ಕರಪ್ಷನ್ ಇಸ್ ದಿ 4th or 5th ಮೋಸ್ಟ್ ಫ್ಯಾಕ್ಟರ್. ಸೊ ನಾವು ಎಷ್ಟೇ ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಲಿ ಅಥವಾ ಮೈನಿಂಗ್ ಬಗ್ಗೆ ಮಾತಾಡ್ತೀವಿ, ಬಟ್ ಯೂಶಲಿ ಕರಪ್ಷನ್ ಇಸ್ ದಿ 4th or 5th ಮೋಸ್ಟ್ ಇಂಪಾರ್ಟೆಂಟ್. ಖಂಡಿತ. ಕೃಷ್ಣಪ್ರಸಾದ್ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಲ್ಲ, ತಮ್ಮ ಧನ್ಯವಾದ. ಕೊನೆಯದಾಗಿ ಹೊರಟ್ಟಿಯವರೇ ಮತ್ತೆ 3 ಜನ ಕೇಳ್ತೀನಿ. ಕರಪ್ಷನ್ ಅನ್ನುವಂಥದ್ದು ಬಹಳ ಮಹತ್ವದ ವಿಷಯ ಆಗೋದಿಲ್ಲ ಚುನಾವಣೆಗಳಲ್ಲಿ. ತಾವು ಕೂಡ ನೋಡಿದ್ರೆ ಅನೇಕ ಚುನಾವಣೆಗಳಲ್ಲಿ ಏನೇನೋ ಇಶ್ಯೂಗಳು ಬಂದ್ಬಿಡ್ತವೆ. ರಘುನಾಥ್ ಮಲ್ಕಬರಿ, ಕ್ವಿಕ್ ಆಗಿ ಟೈಮ್. ಇಲ್ಲ ಎಲ್ಲ ವಿಷಯಗಳಲ್ಲಿ ಅದು ಕೂಡ ಒಂದು ಪ್ರಮುಖನೇ, ಇಲ್ಲ ಅಂತ ಅಲ್ಲಗಳಕ್ಕಾಗಲ್ಲ. ಹೊರಟ್ಟಿವರು ಕರಪ್ಷನ್ದ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಕಲ್ತಂಥವ್ರು, ಕಲೀಲಾರ್ದಂಥವ್ರು ಗೊತ್ತಿರೋದಿಲ್ಲ. ಇಟ್ ಈಸ್ ಆಲ್ಸೋ ಒನ್ ಅಭಿಪ್ರಾಯ ವ್ಯಕ್ತಪಡಿಸೋರು ಅದ್ರ ಬಗ್ಗೆ ಮಾತಾಡ್ತಾರೆ. ವೋಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಮಾತಾಡಿದವ್ರು ವೋಟ್ ಹಾಕಿದ್ರೆ ಈ ರೀತಿ ನಡೆದಿಲ್ಲ. ಕರಪ್ಷನ್ಗೆ ಜನ ಹೊಂದ್ಕೊಂಡಿದ್ದಾರೆ ಲಕ್ಷ್ಮಣ್, ಅದೇ ಒಂದು ದೊಡ್ಡ ಅದೊಂದು ರೀತಿ ಅಲ್ಲ. ಈಗ ಚುನಾವಣಾ ವ್ಯವಸ್ಥೆಗಳೇ ಕರಪ್ಟ್ ಆಗಿದೆ. ಒಪ್ಪಿತ ಅಪರಾಧ ಅದು. ಅಲ್ಲ, ಚುನಾವಣಾ ವ್ಯವಸ್ಥೆಗಳೇ ಕರಪ್ಟ್ ಆದ್ಮೇಲೆ ಇದರೆಲ್ಲ ಮಧ್ಯದಲ್ಲಿ ಅದರ ಬದಲಾವಣೆ ಆಗ್ಬೇಕು. ಇದರೆಲ್ಲ ಮಧ್ಯದಲ್ಲಿ ಲಕ್ಷ್ಮಣರೇ, ಕಾಂಗ್ರೆಸ್ಸಿಗೆ ಅನ್ಎವೈಡ್ ಪೀಪಲ್ಸ್ ವೋಟರ್ಸ್ ಜಾಸ್ತಿ. ಭ್ರಷ್ಟಾಚಾರ ಅಂತಂದ್ರೆ ಬಿಜೆಪಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕ ಒಂದು ಮಾತಿದೆ. ಭ್ರಷ್ಟಾಚಾರ ಅಂತಂದ್ರೆ ಬೆತ್ತಲು ಮನೆಯಲ್ಲಿ ಎಲ್ಲರೂ ಬೆತ್ತಲೆ ಅನ್ನುವಂಥದ್ದು ಅಷ್ಟೇ. ಸೊ ಇಷ್ಟೊತ್ತು ಚರ್ಚೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ತಮಗೆಲ್ಲರೂ ಕೂಡ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ದಿನ ನೋಡ್ತಾ ಇರಿ ಸುವರ್ಣ ನ್ಯೂಸ್.